ಈ ಕಾಂಗ್ರೆಸ್ ಸರ್ಕಾರ ಕೇವಲ ಬೆಂಗಳೂರು ಮತ್ತು ಮೈಸೂರಿಗೆ ಸೀಮಿತ ಆಗಿದೆ ಅನ್ನೋದಕ್ಕೆ ಬೆಂಗಳೂರು ಇಲ್ಲ, ಮೈಸೂರು ಇಲ್ಲ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಅತಿ ಹೆಚ್ಚು ಮೈಸೂರಿನಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿರುವಂಥದ್ದು. ಬೆಂಗಳೂರು ಮಹಾನಗರದಲ್ಲೂ ಸಹ ಹಿಂದೆ ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಅತಿ ಹೆಚ್ಚು ಅನುದಾನವನ್ನು ಕೊಟ್ಟು ಬೆಂಗಳೂರು ಅಭಿವೃದ್ಧಿ ಆಗಿರುವಂಥದ್ದು ಬಿಟ್ಟರೆ ಇವರು ಕಡಿದು ಕಟ್ಟ ಹಾಕಿರುವಂಥದ್ದು ಏನೂ ಇಲ್ಲ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬಂದ ಮೇಲೆ. ಆದರೆ ಪ್ರೊಫೆಸರ್ ಎಂ ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಪ್ರಾದೇಶಿಕ ಅಸಮಾನತೆ ನಿವಾರಣೆ ವರದಿಯನ್ನು ಕೊಟ್ಟಿದ್ದಾರೆ. ಕಳೆದ 10-15 ವರ್ಷದಲ್ಲಿ, ಅಂದರೆ ಸಿದ್ದರಾಮಯ್ಯನವರೇ ಅದರಲ್ಲಿ 8 ವರ್ಷ ಮುಖ್ಯಮಂತ್ರಿಗಳು, ಪ್ರಾದೇಶಿಕ ಅಸಮಾನತೆ 65% ಇದ್ದಿದ್ದು ಈಗ 72.5%ಗೆ ಏರಿರುವಂಥದ್ದು. ಮತ್ತು ಯಾವ್ಯಾವ ತಾಲೂಕುಗಳು, ಜಿಲ್ಲೆಗಳು 100ಕ್ಕೆ 100ರಷ್ಟು ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಅಂದರೆ ಉತ್ತರ ಕರ್ನಾಟಕ ತಾಲೂಕುಗಳು, ಜಿಲ್ಲೆಗಳಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ. ಅನುದಾನ ಕೊಟ್ಟರೆ ಸಾಕಾಗೋದಿಲ್ಲ. ಅನುದಾನ ರಿಲೀಸ್ ಆದರೆ ಅದರಲ್ಲಿ ಎಷ್ಟು ಇಂಪ್ಲಿಮೆಂಟೇಷನ್ ಆಗಿದೆ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಎಷ್ಟು ಇಂಪ್ಲಿಮೆಂಟೇಷನ್ ಆಗಿದೆ ಅನ್ನೋದಕ್ಕೆ ಮುಖ್ಯ, ಅದಕ್ಕಿಂತ ಹೆಚ್ಚು ಸರಿಯಾದ ರೀತಿ ಇಂಪ್ಲಿಮೆಂಟೇಷನ್ ಆಗಿದೆ ಅನ್ನೋದು ಕೂಡ ಅಷ್ಟೇ ಮುಖ್ಯ. ದುರಂತ ಏನಪ್ಪ ಅಂತ ಹೇಳಿದ್ರೆ, ಅತಿ ಹೆಚ್ಚು ಹಿಂದುಳಿದಿರ್ತಕ್ಕಂಥ ಜಿಲ್ಲೆಗಳು ಎಲ್ಲಿದೆ, ಜಿಲ್ಲೆ ಯಾವುದಪ್ಪ ಅಂತ ಹೇಳಿದ್ರೆ ಇವತ್ತು ಗುಲ್ಬರ್ಗ ಜಿಲ್ಲೆ. ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಸರ್ವ ಇಲಾಖೆಗಳ ಬಗ್ಗೆ ಮಾತನಾಡ್ತಾರೆ, ಕೇಂದ್ರ ಸರ್ಕಾರದ ಬಗ್ಗೆ ಮಾತನಾಡ್ತಾರೆ, ಡೊನಾಲ್ಡ್ ಟ್ರಂಪ್ ಬಗ್ಗೆ ಮಾತನಾಡ್ತಾರೆ, ಬೇರೆ ಬೇರೆ ಜಗತ್ತಿನ ಬೇರೆ ಬೇರೆ ದೇಶದ ಬಗ್ಗೆ ಮಾತನಾಡ್ತಾರೆ. ಪಾಪ ಎಲ್ಲೋ ಒಂದು ಕಡೆ ಅವರ ಜಿಲ್ಲೆ ಬಗ್ಗೆ ನೋಡೋದಕ್ಕೆ ಅವ್ರಿಗಿನ್ನೂ ಪುರ್ಸೊತ್ತು ಸಿಕ್ಕಿಲ್ಲ ಅಂತ ಕಾಣ್ತದೆ. ಇದ್ರ ಪರಿಣಾಮ ಏನು ಅಂತ ಹೇಳಿದ್ರೆ, ಕಳೆದ ಹಲವು ದಶಕಗಳಿಂದ ಅಧಿಕಾರವನ್ನ ಅನುಭವಿಸ್ತಾ ಇರ್ತಕ್ಕಂಥ ಇವರು ಇನ್ನೂ ಕೂಡ ಇವತ್ತು ಆ ಜಿಲ್ಲೆಗಳು ಇವತ್ತು ಅತಿ ಹಿಂದುಳಿದಿರ್ತಕ್ಕಂಥ ಜಿಲ್ಲೆ ಅಂತ ಹೇಳಿದ್ರೆ ನೀವೊಂದು ಕ್ಷಣ ಇವತ್ತು ಯೋಚನೆ ಮಾಡಬೇಕಾಗಿದೆ. ನಾನು ಮೊನ್ನೆ ಸದನದಲ್ಲೂ ಕೂಡ ನಾನು ಮಾತನಾಡಿದೆ. ನೋಡಿ, ನಿಗಮ ಮಂಡಳಿಗಳ ಪಟ್ಟಿಯನ್ನು ಕೂಡ ನಿಮ್ಗೆ ಎಲ್ಲವನ್ನು ಕೂಡ ನಾನು ಕೊಡ್ತೇನೆ, ಡಾಕ್ಯುಮೆಂಟ್ಸ್ಗಳನ್ನು. ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ, ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಿದ್ದಾಗ, ತದನಂತರದಲ್ಲಿ ಬೊಮ್ಮಾಯಿ ಅವರು ಇದ್ದಾಗ ಎರಡೆರಡು ಉದಾಹರಣೆ ಕೊಡ್ತೇನೆ, ಆಮೇಲೆ ಪಟ್ಟಿನ ನಿಮಗೆ ಕೊಡ್ತೇನೆ. ದೇವರಾಜ್ ಅರಸ್ ನಿಗಮಕ್ಕೆ 2022-23ರಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ 190 ಕೋಟಿ ರೂಪಾಯಿಗಳನ್ನು ನೀಡಿತ್ತು. ದೇವರಾಜ್ ಅರಸ್ ಅಭಿವೃದ್ಧಿ ನಿಗಮಕ್ಕೆ ಹಿಂದಿನ ಬಿಜೆಪಿ ಸರ್ಕಾರ ಆರ್ಥಿಕ ವರ್ಷ 22-23ಕ್ಕೆ 190 ಕೋಟಿ ನೀಡಿದರೆ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 23-24ರಲ್ಲಿ ಅಹಿಂದದ ಅಗ್ರಗಣ್ಯ ನಾಯಕರಾಗಿರುವಂತಹ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ ಮೇಲೆ 190 ಕೋಟಿ ಇದ್ದದನ್ನ 400 ಕೋಟಿ ಕೊಡ್ತಾರೆ ಅಂತ ಅನ್ಕೊಂಡ್ರೆ, ಇವ್ರು ಕೊಟ್ಟಿರೋದು ಎಷ್ಟು? ಕೇವಲ 50 ಕೋಟಿ ರೂಪಾಯಿಗಳು ಮಾತ್ರ. ಬಿಜೆಪಿ ಸರ್ಕಾರ ಕೊಟ್ಟಿದ್ದ 190 ಕೋಟಿ ಆದರೆ 22-23 ಹಣಕಾಸಿನ ಸಾಲಿನಲ್ಲಿ ಇವ್ರು ಕೊಟ್ಟಿರ್ತಕ್ಕಂಥದ್ದು 50 ಕೋಟಿ ಮಾತ್ರ. ಈಗ ಮೊನ್ನೆ 24-25ರಲ್ಲಿ 100 ಕೋಟಿ ಕೊಟ್ಟಿದ್ದಾರೆ. ಅದೇ ರೀತಿ ಕರ್ನಾಟಕ ಅಲೆಮಾರು ಮತ್ತು ಅಲೆಮಾರು ಅಭಿವೃದ್ಧಿ ನಿಗಮಕ್ಕೆ 22-23ರಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ 16 ಕೋಟಿ ಕೊಟ್ಟಿದ್ರೆ, ಅಲೆಮಾರಿ ಸಮುದಾಯಗಳ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥದ್ದು 23-24ರಲ್ಲಿ ಕೇವಲ 6 ಕೋಟಿ ರೂಪಾಯಿಗಳು ಮಾತ್ರ. 6 ಕೋಟಿ ರೂಪಾಯಿಗಳು ಮಾತ್ರ. 24-25ರಲ್ಲಿ 12 ಕೋಟಿಯನ್ನು ನೀಡಿದ್ದಾರೆ. ಆದರೆ ಬಿಜೆಪಿ ಸರ್ಕಾರ 16 ಕೋಟಿ ಕೊಟ್ಟರೆ 50% ಕೂಡ ಕೊಡಲಿಲ್ಲ. ಆ 50% ರಿಲೀಸ್ ಆದರೆ ಅದ್ರ ಇಂಪ್ಲಿಮೆಂಟೇಷನ್ ಕೂಡ ಅದ್ರಲ್ಲಿ ಮತ್ತೆ 50% ಆಗಿಲ್ಲ. ಸವಿತಾ ಸಮಾಜಕ್ಕೆ ಬಿಜೆಪಿ ಸರ್ಕಾರ ಇದ್ದಾಗ 10 ಕೋಟಿ ಕೊಟ್ಟರೆ ಇವ್ರು ಕೇವಲ 5 ಕೋಟಿಯನ್ನು ನೀಡಿರುವಂಥದ್ದು. ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ 15 ಕೋಟಿ ಬಿಜೆಪಿ ಸರ್ಕಾರ ಇದ್ದಾಗ ಕೊಟ್ಟರೆ 23-24ರಲ್ಲಿ ಇವರು ಮೊನ್ನೆ ದಿನ ಕೇವಲ 9 ಕೋಟಿ ರೂಪಾಯಿಗಳನ್ನು ನೀಡಿರುವಂಥದ್ದು. ನಿಜ ಶರಣ ಅಂಬಿಗರ ಚೌಡಯ್ಯ ಬಿಜೆಪಿ ಸರ್ಕಾರ 25 ಕೋಟಿ ಕೊಟ್ಟರೆ, ಅಹಿಂದ ನಾಯಕರಾಗಿರುವಂತಹ ಸಿದ್ದರಾಮಯ್ಯನವರು ಕಾಯಕ ಸಮುದಾಯಗಳಿಗೆ ಎಷ್ಟು ಕೊಟ್ಟಿದ್ದಾರೆ ಅಂದರೆ ಕೇವಲ 5 ಕೋಟಿ ರೂಪಾಯಿ ಮಾತ್ರ ನೀಡಿರುವಂಥದ್ದು. ಈ ರೀತಿ ಅಹಿಂದ ಹೆಸರು ಹೇಳಿಕೊಂಡು ಕೇವಲ ವೋಟ್ ಬ್ಯಾಂಕ್ ಆಗಿ ಮಾಡಿಕೊಂಡ್ರೆ ವಿನಃ
ಈ ಸರ್ಕಾರದಿಂದ, ಮಾನ್ಯ ಮುಖ್ಯಮಂತ್ರಿಗಳಿಂದ ಈ ಕಾಯಕ ಸಮುದಾಯಗಳ ಬದುಕನ್ನು ಕಟ್ಟಿಕೊಡುವಂಥ ನಿಟ್ಟಿನಲ್ಲಿ ಅನುದಾನವನ್ನು ಯಾವುದೇ ರೀತಿ ಅನುಕೂಲ ರೀತಿಯಲ್ಲಿ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ. ಈಗಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಣಕಾಸಿನ ಸಚಿವರು ಆಗಿರುವಂಥ ಮಾನ್ಯ ಮುಖ್ಯಮಂತ್ರಿಗಳನ್ನ ಆಗ್ರಹಪಡಿಸ್ತೇನೆ. ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ, ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ 550 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ರು ಈ ನಿಗಮ ಮಂಡಳಿಗಳಿಗೆ, ಎಲ್ಲ ನಿಗಮ ಮಂಡಳಿಗಳಿಗೆ. ನಾನಿವತ್ತು ಆಗ್ರಹ ಪಡಿಸ್ತೇನೆ, ಮುಂದಿನ ಬಜೆಟ್ ಅನ್ನ ನೀವು ನೀಡಿದ್ದೇ ಆದಲ್ಲಿ, ಮಾನ್ಯ ಮುಖ್ಯಮಂತ್ರಿಗಳೇ, ಮುಂದಿನ ಬಜೆಟ್ ಅನ್ನ ನೀವು ನೀಡಿದ್ದೇ ಆದಲ್ಲಿ ಕನಿಷ್ಠ 1,000 ಕೋಟಿ ರೂಪಾಯಿಗಳನ್ನ ಈ ಕಾಯಕ ಸಮುದಾಯಗಳಿಗೆ, ಹಿಂದುಳಿದ ವರ್ಗಗಳಿಗೆ ನೀಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ವಿಶೇಷವಾಗಿ ಹಾಲು ಮತಸ್ಥ ಸಮುದಾಯಕ್ಕೆ ಸೇರಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ನೋವು ತರ್ತಕ್ಕಂಥ ವಿಚಾರ. ಇವತ್ತು ಆಕಸ್ಮಿಕವಾಗಿ ಮರಣ ಹೊಂದಿರುವ ಕುರಿ ಮತ್ತು ಮೇಕೆ ಪರಿಹಾರ ಧನ ಕೊಡಬೇಕು ಅಂತೇಳಿ ಹಿಂದೆನೇ ಆ ಕಾರ್ಯಕ್ರಮ ಇತ್ತು, ಅನುಗ್ರಹ ಯೋಜನೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ 4ನೇ ಕಂತಿನ ಹಣ ಸುಮಾರು 45 ಕೋಟಿ ರೂಪಾಯಿ ಬಾಕಿ ಹಾಗೆ ಉಳಿಸ್ಕೊಂಡಿದ್ದಾರೆ. ವರ್ಷಗಟ್ಟಲೆ 45 ಕೋಟಿ ರೂಪಾಯಿಯನ್ನ ಬಾಕಿ ಹಾಗೆ ಉಳಿಸ್ಕೊಂಡಿದ್ದಾರೆ. 25-26 ಡಿಸೆಂಬರ್ ಒಳಗೆ ಸುಮಾರು 90,000 ಕುರಿ ಮೇಕೆಗಳು ಸತ್ತೋಗಿದ್ರೆ ಅದು ಪರಿಹಾರ ಕೇವಲ 30,000ಕ್ಕೆ ಮಾತ್ರ ನೀಡಿದ್ದಾರೆ. ಯಾವ ರೀತಿ ಎಲ್ಲ ಸಮುದಾಯಗಳಿಗೆ ದೋಖಾ ಮಾಡುವಂತ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡು ಬಂದಿದೆ ಅನ್ನೋದಕ್ಕೆ ಮತ್ತೊಂದು ತಾಜಾ ಉದಾಹರಣೆನ ತಮಗೆ ನೀಡಿದ್ದೇನೆ.